ಎಲ್ರಿಗೂ ನಮಸ್ಕಾರ. ನಾನು ರೋಹಿತ್ ಸಾಯ್, ಫೌಂಡರ್ ಆಫ್ JB ಎಕ್ಸ್ಪರ್ಟ್ಸ್. ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ ಬ್ಯಾಡಗಿ ಚಿಲ್ಲೀಸ್ ಬಗ್ಗೆ. ಈ ಬ್ಯಾಡಗಿ ಮೆಣಸಿನ್ಕಾಯಿ ತುಂಬ ಪಾಪ್ಯುಲರ್ ಇದೆ ಎಕ್ಸ್ಪೋರ್ಟಲ್ಲಿ, ತುಂಬ ಒಳ್ಳೆ ಮಾರ್ಜಿನ್ಸ್ ಕೂಡ ಇದೆ. ಏನೆಲ್ಲ ಮಾಡ್ಬೋದು, ಹೇಗೆಲ್ಲ ಮಾಡ್ಬೋದು, ಪ್ರತಿಯೊಂದನ್ನು ಡಿಸ್ಕಸ್ ಮಾಡೋಣ. ಸೊ ಇಲ್ಲಿ ಬ್ಯಾಡಗಿ ಚಿಲ್ಲೀಸ್ಗಳು ನಾವು ತುಂಬ ಸ್ಪೈಸಿ ಅಂತ ಯೂಸ್ ಮಾಡಲ್ಲ, ತುಂಬ ಖಾರ ಇದೆ ಅಂತ ಯೂಸ್ ಮಾಡಲ್ಲ, ಅದರ ಕಲರ್ಗೆ ಅಂತ ಯೂಸ್ ಮಾಡ್ತಾರೆ, ಅಂತ ತುಂಬ ಯೂಸ್ ಮಾಡ್ತಾರೆ. ಸೊ ಇದನ್ನು ನೀವೇನಾದರೂ ಎಕ್ಸ್ಪೋರ್ಟ್ ಮಾಡೋದಾದರೆ ಈ ಎಲ್ಲ ಕಾರಣಗಳಿಗೆ ನೀವು ಎಕ್ಸ್ಪೋರ್ಟ್ ಮಾಡ್ಬೋದು. ಸೊ ಇದರಲ್ಲಿ ನೀವು ಮಾಡಬೇಕಾಗಿರೋ ಫಸ್ಟ್ ಕೆಲಸ ಏನಂತಂದರೆ, ನಿಮ್ಮ ಕಲರ್ಗಳು ಹೇಗೆ, ಈಗ ತುಂಬ ಸರಿ ನಾನು ನೋಡಿರೋದು ಬ್ಯಾಡಗಿ ಹಾವೇರಿ ಡಿಸ್ಟಿಕ್ ಹತ್ರ ಬರುತ್ತೆ. ಸೊ ಬ್ಯಾಡಗಿಯಲ್ಲೆಲ್ಲ ರೋಡ್ ಮೇಲೆ ಹಾಕಿರ್ತಾರೆ ಒಣಗ್ಸೋಕ್ಕೆ. ಸೊ ಅದನ್ನೆಲ್ಲ ಮಾಡದೆ ಪ್ರಾಪರಾಗಿ ಸ್ವಲ್ಪ ಸೆಟಪ್ ಇಟ್ಕೊಂಡು ಮಾಡಿದ್ರೆ ತುಂಬ ಒಳ್ಳೆಯದು. ಅಥವಾ ಈ ರೈತರುಗಳಿಗೆ ಮಾಡೋಕ್ಕಾಗಲ್ಲ, ಕೆಲವೊಂದು ವಿಷಯಗಳು ತುಂಬ ವಿಷಯಗಳಿದೆ, ಕೆಲವೊಂದು ವಿಷಯಗಳಲ್ಲ ತುಂಬ ವಿಷಯಗಳಿದೆ. ಅದರಲ್ಲಿ ಗೌರ್ಮೆಂಟ್ಗಳು ಎಷ್ಟು ಸಪೋರ್ಟ್ ಮಾಡುತ್ತೋ ಎಷ್ಟು ಸಪೋರ್ಟ್ ಮಾಡಲು ಎಲ್ಲರಿಗೂ ಗೊತ್ತಿದೆ. ನಾನು ಹೇಳ್ತಾ ಇರೋದು, ಒಂದು ವೇಳೆ ನಿಮ್ಮ ಕೆಪಾಸಿಟಿ ಇದ್ದು ಆ ಊರಿಂದ ನೀವು ಏನಾದರೂ ಇದ್ದರೆ, ಅಥವಾ ಅಲ್ಲಿಂದ ಏನಾದರೂ ನೀವು ಎಕ್ಸ್ಪೋರ್ಟ್ ಮಾಡಬೇಕಂತ ಇದ್ದರೆ, ಅಥವಾ ಎಲ್ಲರೂ ಬಂದು ಬೇರೆ ಬೇರೆ ಊರಿಗೆ ಬಂದು ಏನೇನೋ ಕಷ್ಟಪಡ್ತಾ ಇದ್ದೀರಾ, ಸೊ ವಾಪಸ್ ಬ್ಯಾಡಗಿ ಅಥವಾ ಹಾವೇರಿಗೆ ಹೋಗಿ ಅಲ್ಲಿಂದ ತಿರ್ಗಾ ಕೆಲಸ ಮಾಡೋದಾದರೆ ಬ್ಯಾಡಗಿ ಮೆಣಸಿನ್ಕಾಯಿಗಳು ತುಂಬ ಒಳ್ಳೆಯದು. ಇದರಲ್ಲಿ ಎಕ್ಸ್ಪೋರ್ಟ್ ಮಾಡೋಕ್ಕೆ ತುಂಬ ಡಿಮಾಂಡ್ ಇದೆ. ಇದನ್ನು ನೋಡ್ಕೊಂಡು ನೀವು ಪ್ಲ್ಯಾನ್ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ. ಸೊ ಎಕ್ಸ್ಪೋರ್ಟಲ್ಲಿ ನ್ಯಾಚುರಲ್ ಕಲರ್ಸಿಗೆ ತುಂಬ ಡಿಮಾಂಡ್ ಇದೆ. ಇವತ್ತಿನ ಟೈಮಲ್ಲಿ ಆರ್ಟಿಫಿಷಿಯಲ್ ಕಲರ್ಸು, ಬೇರೆ ಎಲ್ಲ ಕಲರ್ಸ್ ಹಾಕಿ ಎಲ್ಲರೂ ಕ್ಯಾನ್ಸರ್ ತರಿಸ್ಕೊಳ್ಳೋದಾಯಿತು ಅಥವಾ ತಂದು ಕೊಟ್ಟಿರೋದಾಯಿತು. ಸೊ ಇನ್ನು ನೆಕ್ಸ್ಟ್ ಬರೋ ಜನ್ರೇಷನ್ಸ್ಗಳು ಅಥವಾ ಈಗಿರೋ ಗೌರ್ಮೆಂಟ್ಸ್ಗಳು ಆಚೆದು, ಇಂಡಿಯನ್ದಂತಲ್ಲ, ಆಚೆ ಇವನ್ ಇಂಡಿಯಾದಲ್ಲೂ ಕೂಡ ತುಂಬ ಸ್ಟಾರ್ಟ್ ಆಗಿದೆ. ಬಟ್ ಯಾವ ಲೆವೆಲ್ಗೆ ಹೋಗುತ್ತೆ ಗೊತ್ತಿಲ್ಲ. ಬಟ್ ನೀವು ಮಾಡಬೇಕಾಗಿರೋ ಕೆಲಸ ಏನಂತಂದರೆ, ಕ್ವಾಲಿಟಿಗಳನ್ನ ಚೆಕ್ ಮಾಡ್ಕೊಳ್ಳಿ, ನೋಡಿ ಆ ಕ್ವಾಲಿಟಿಗಳು, ಆ ಕಲರ್ಗಳನ್ನ ನೀವೇನಾದರೂ ಗ್ರೇಡ್ಗಳನ್ನ ಮೇಂಟೈನ್ ಮಾಡೋಕ್ಕಾದರೆ ತುಂಬ ಒಳ್ಳೆಯದು. ಸರ್ ಎಲ್ಲಿಂದ ತೊಗೋಬೇಕು? ಒಂದು ಉತ್ತರ ಕನ್ನಡ, ಆಬ್ವಿಯಸ್ಲಿ ಬ್ಯಾಡಗಿ ಚಿಲ್ಲಿಗಳು ಬ್ಯಾಡಗಿಯಿಂದನೇ ಸಿಗುತ್ತೆ, ಬ್ಯಾಡಗಿಯಿಂದ ಪ್ರೊಕ್ಯೂರ್ ಮಾಡ್ಬೋದು. ಹಾವೇರಿ, ಧಾರವಾಡ, ಗದಗು ಇಲ್ಲಿಂದ ನೀವು ಚೆಕ್ ಮಾಡ್ಕೊಳ್ಳಿ. ಡೈರೆಕ್ಟ್ ಸೋರ್ಸಿಂಗ್ ಮಾಡಬೇಕು. ಆಮೇಲೆ ಇನ್ನೊಂದು ಏನಂದರೆ, ಅಲ್ಲಿ ದೊಡ್ಡ APMC ಇದೆ, ಸೊ ಬ್ಯಾಡಗಿ ಚಿಲ್ಲಿ ಮಾರ್ಕೆಟ್ ಇದೆ, ಅಲ್ಲಿ ಹೋಗ್ಬಿಟ್ಟು ನೀವು ಡೈರೆಕ್ಟ್ಲಿ ಮಂಡ್ಯದಿಂದ ಕೂಡ ಪ್ರೊಕ್ಯೂರ್ ಮಾಡ್ಬೋದು. ಆದರೆ ಪ್ರೊಕ್ಯೂರ್ ಮಾಡೋ ಮುಂಚೆ ದಯಮಾಡಿ ESTA ಕಲರ್ ಚೆಕಿಂಗ್ ವ್ಯಾಲ್ಯೂಸ್ ಏನಿದೆ ಅದನ್ನು ಪ್ರಾಪರಾಗಿ ಚೆಕ್ ಮಾಡ್ಕೊಳ್ಳಿ. ಅದೇನಾದರೂ ಒಳ್ಳೇದು ಬಂತು, ವೆಲ್ ಆ್ಯಂಡ್ ಗುಡ್, ಇಲ್ಲ ಅಂದರೆ ಸಮಸ್ಯೆಗಳಾಗುತ್ತೆ. ಸೊ ಬೆಸ್ಟ್ ವಿಂಡೋ ಏನು, ಜನವರಿಯಿಂದ ಮಾರ್ಚ್ವರೆಗೂ ನೀವು ಮೆಟೀರಿಯಲ್ಗಳನ್ನ ಪ್ರೊಕ್ಯೂರ್ ಮಾಡ್ಬೋದು. ಸೊ ಇದರಲ್ಲಿ ಕೋಲ್ಡ್ ಸ್ಟೋರೇಜಲ್ಲಿ ಇಟ್ಕೊಂಡ್ರೆ ಏನು ಬೆನಿಫಿಟ್ ಇದೆ? ಫ್ರೆಶ್ ಹಾರ್ವೆಸ್ಟಲ್ಲಿ ನಿಮ್ಗೆ ರೇಟಿಂಗ್ ಬರೋದು 80, ಅಥವಾ ಒಂದು ಸ್ವಲ್ಪ ಏನೋ ರೂಮ್ ಟೆಂಪ್ರೇಚರ್ ಕಂಟ್ರೋಲ್ ಇಟ್ಕೊಂಡ್ರೆ 90ವರೆಗೂ ಬರುತ್ತೆ. ಅದೇ ನೀವು ಕೋಲ್ಡ್ ಸ್ಟೋರೇಜಲ್ಲಿ ಇಟ್ಕೊಂಡ್ರೆ 115 ಮೇಲೆ ಹೋಗುತ್ತೆ, ಅದಕ್ಕೆ ಹೆಚ್ಚಿಗೆ ರೇಟ್ಗಳು ಸಿಗುತ್ತೆ. ಸೊ ನೀವು ಸುಮ್ಮನೆ ಆಚೆ ಇಟ್ಕೊಂಡು, ಇಲ್ಲ ಸರ್ ನಾವು ನ್ಯಾಚುರಲಿ ಸನ್ ಡ್ರೈಡು, ನಾವು ರಸ್ತೆ ಮೇಲೆ ಹಾಕ್ಕೊಂಡು ಮಾಡಿರೋದು, ಅದೆಲ್ಲ ಕಂಟ್ಯಾಮಿನೇಷನ್ ಬರುತ್ತೆ. ಅದೆಲ್ಲ ಬಂದರೆ ನಿಮ್ಮ ಕ್ವಾಲಿಟಿಗಳು ಹಾಳಾಗುತ್ತೆ. ಸೊ ದಯಮಾಡಿ ಈ ರಸ್ತೆ ಮೇಲೆ ಒಣಗಿಸೋದು, ಈ ಆಚೆ ಎಲ್ಲ ಬಿಸಾಕೋದು, ಹೇಗೆಗೂ ಒಣಗಿಸೋದು, ಅದರಲ್ಲಿ ಏನಾದರೂ ಮಿಕ್ಸ್ಚರ್ ಆಯಿತು, ಏನೆಲ್ಲೋ ಆಗ್ತಾ ಇರುತ್ತೆ, ನಾವು ಕಣ್ಮುಂದಿದೆ. ತುಂಬ ವಿಷಯಗಳನ್ನ ನಾನು ಆನ್ಲೈನ್ ಹೇಳೋಕ್ಕಾಗಲ್ಲ, ತುಂಬ ವಿಷಯಗಳಿಂದ ಕಂಟ್ಯಾಮಿನೇಷನ್ ಆಗುತ್ತೆ. ಕಂಟ್ಯಾಮಿನೇಷನ್ ಆಯಿತು ಅಂತಂದರೆ ಎಕ್ಸ್ಪೋರ್ಟಲ್ಲಿರೋ ವ್ಯಾಲ್ಯೂಗಳು ಬಿದ್ದೋಗುತ್ತೆ. ಸೊ ದಯಮಾಡಿ ನೀವು ನಿಮ್ಮ ವೇರ್ ಹೌಸಲ್ಲಿ, ಕೋಲ್ಡ್ ಸ್ಟೋರೇಜಲ್ಲಿ ಮೆಟೀರಿಯಲ್ ಮೇಂಟೈನ್ ಮಾಡ್ಕೊಳ್ಳಿ, ಕಲರ್ ಮೇಂಟೈನ್ ಮಾಡ್ಕೊಳ್ಳಿ. ಸರ್ ಖಾರ ಇರುತ್ತೆ, ಖಾರ ಬ್ಯಾಡಗಿ ಮೆಣಸಿನ್ಕಾಯಲ್ಲಿ ಇರಲ್ಲ, ಬೇರೆ ಎಲ್ಲ ಮೆಣಸಿನ್ಕಾಯಲ್ಲೂ ನಮ್ಮ ಖಾರಗಳು ಸಿಗುತ್ತೆ. ಬಣ್ಣಕ್ಕೆ ಮಾತ್ರ ನಾವು ಬ್ಯಾಡಗಿ ಮೆಣಸಿನ್ಕಾಯಿನ ಯೂಸ್ ಮಾಡೋದು, ಎಸ್ಪೆಷಲಿ ಆಚೆ ಮಾರ್ಕೆಟ್ಗಳಲ್ಲಿ. ಓಕೆ. ಸೊ ಎಕ್ಸ್ಪೋರ್ಟ್ ಮಾಡೋಕ್ಕೆ ಏನೆಲ್ಲ ಬೇಕಾಗುತ್ತೆ? ಒಂದು, ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಯಾವೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ, ಏನೆಲ್ಲ ಬೇಕಾಗುತ್ತೆ ಅದು ಆಲ್ರೆಡಿ ನಾನು ಸ್ಟ್ಯಾಂಡರ್ಡ್ ಡಾಕ್ಯುಮೆಂಟ್ಸಲ್ಲಿ ಹೇಳಿದ್ದೇನೆ. ನೀವು IC ಮಾಡ್ಕೋಬೇಕು, GST ಮಾಡ್ಕೋಬೇಕು. ಪ್ರೈವೇಟ್ ಲಿಮಿಟೆಡ್ ಇದ್ದರೆ ತುಂಬ ಒಳ್ಳೆಯದು. ಅದನ್ನು ಬಿಟ್ಟು ನೀವು ಬಾಯರ್ಸ್ಗಳನ್ನ ಹುಡ್ಕೊಳ್ಳೋದು, RCMC ತೊಗೊಳ್ಳೋದು, ಅದನ್ನು ಟೆಸ್ಟ್ ಮಾಡ್ಕೊಳ್ಳೋದು, ಏನೆಲ್ಲ ವ್ಯಾಲ್ಯೂಸ್ ಇದೆ. ಯಾಕೆಂದರೆ ಏನಾಗುತ್ತೆ, ಇವತ್ತಿನ ಟೈಮಲ್ಲಿ ಬ್ಯಾಡಗಿ ಚಿಲ್ಲೀಸ್ ಅಂತ ಹೇಳಿಬಿಟ್ಟು ಜನ ತುಂಬ ವೆರೈಟೀಸ್ ಕೊಡ್ತಾರೆ, ಆ ಬ್ಯಾಡಗಿ ಚಿಲ್ಲಿನೂ ಇರಲ್ಲ ಅದು. ಸೊ ಇನ್ನೊಂದೇನೆಂದರೆ, ಬ್ಯಾಡಗಿ ಅಂತ ನೀವು ಯೂಸ್ ಮಾಡಬೇಕಂದ್ರೆ GI ಟ್ಯಾಗ್ ಇರೋದ್ರಿಂದ ನೀವು ಬ್ಯಾಡಗಿದಿಂದನೇ ಪರ್ಚೇಸ್ ಮಾಡಿದರೆ ಮಾತ್ರ ನಿಮಗೆ ಬ್ಯಾಡಗಿ ಟ್ಯಾಗ್ ಸಿಗುತ್ತೆ, ಹೊರತು ಬೇರೆ ಎಲ್ಲಾದರೂ ಅದೇ ವೆರೈಟಿ, ಅದೇ ಬೀಜಗಳನ್ನ ತೊಗೊಂಡು ಹೋಗಿ ಅಲ್ಲಿ ಮೆಣಸನ್ನ ಬೆಳೆಸ್ಕೊಂಡು ಅಲ್ಲಿ ತೊಗೊಂಡು ಬಂದರೆ ಅದು ಯಾವುದೇ ಥರದ್ದು ವರ್ಕ್ ಆಗಲ್ಲ. ಓಕೆನಾ? ಸೊ ಇಲ್ಲಿ ಬೆಸ್ಟ್ ಏನಂತಂದರೆ, ಕೋಲ್ಡ್ ಸ್ಟೋರೇಜ್ ಮೇಂಟೈನ್ ಮಾಡ್ಕೊಳ್ಳಿ, ಆರಾಮಾಗಿ ಆಗುತ್ತೆ, ಯಾವುದೇ ಥರದ ತಲೆನೋವುಗಳಿಲ್ಲ. ಸೊ ಇಲ್ಲಿ ದಯಮಾಡಿ ಯಾವುದೇ ಥರದ ಶಾರ್ಟ್ಕಟ್ ಆಯಿತು ಅಥವಾ ಪೇಮೆಂಟ್ ಆಯಿತು, ಬೇರೆ ಯಾವುದೇ ಥರದ ರಿಜೆಕ್ಷನ್ ಆಗೋದು ಕೂಡ ಚಾನ್ಸಸ್ಗಳಿರುತ್ತೆ. ದಯಮಾಡಿ ಯಾವುದೇ ಥರದ ಅಡಲ್ಟ್ರೇಷನ್ಗಳನ್ನ ಮಾಡೋಕ್ಕೆ ಹೋಗಬೇಡಿ. ಸೊ ನಿಮಗೆ ಬೇಕಾಗಿರೋ ಲೈಸೆನ್ಸ್ಗಳಲ್ಲಿ ಒಂದು ಬಂದು IC ಇಂಪೋರ್ಟ್ ಎಕ್ಸ್ಪೋರ್ಟ್ ಕೋಡು, ಇದು ಆನ್ಲೈನಲ್ಲಿ ಆಗೋಗುತ್ತೆ. GST ಸರ್ಟಿಫಿಕೇಟ್ ಇರುತ್ತೆ. FSSAI ಸೆಂಟ್ರಲ್ ಲೈಸೆನ್ಸ್ ಬೇಕಾಗುತ್ತೆ, ದಯಮಾಡಿ ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಅದರ ನೆಕ್ಸ್ಟ್ ಬೇಕಾಗೋದು ನಿಮಗೆ ಸ್ಪೈಸ್ ಬೋರ್ಡ್, ಇದನ್ನು ಮಿಸ್ ಮಾಡೋವಾಗಿಲ್ಲ, ಇದು ಕಂಪಲ್ಸರಿ ಡಾಕ್ಯುಮೆಂಟು. ಅದಾದ ಮೇಲೆ GI ಅಥರೈಸ್ಡ್ ಯೂಸರ್ ರಿಜಿಸ್ಟರ್ ಮಾಡ್ಕೊಳ್ಳಿ, ತುಂಬ ದೊಡ್ಡ ಏನು ಖರ್ಚಲ್ಲ, ಆರಾಮಾಗಿ ಮಾಡ್ಕೊಳ್ಬೋದು. ನೆಕ್ಸ್ಟ್ ಬರೋದು ನಿಮಗೆ ಲ್ಯಾಬ್ ರಿಪೋರ್ಟ್ಸ್, ಅದರಲ್ಲಿ ರೆಸಿಡ್ಯೂಸ್ ಏನಿದೆ, ಕಂಟ್ಯಾಮಿನೇಷನ್ಸ್ ಏನಿದೆ, ಹೇಗೆ ಪ್ರೊಸೆಸ್ ಆಗಿದೆ, ಯಾವ ಥರ ಸ್ಟೋರ್ ಆಗಿದೆ, ಇದೆಲ್ಲವೂ ಬೇಕಾಗುತ್ತೆ. ನೋಡ್ಕೊಳ್ಳಿ. ತುಂಬ ಗಲೀಜವಾಗಿ ಕೆಲವೊಂದು ಸರಿ ಪ್ರೊಸೆಸ್ ಮಾಡ್ತಾರೆ, ಅದನ್ನೆಲ್ಲ ದಯಮಾಡಿ ಆ ಥರ ಆಗದಿರೋಂಗೆ ನೋಡ್ಕೊಳ್ಳಿ.
ಸರ್ ಎಷ್ಟು ಮಟ್ಟಕ್ಕೆ ನಾವು ಗಳಿಸ್ಬೋದು, ಏನೆಲ್ಲ ಲಾಭ ಇರ್ಬೋದು ಸರ್? ಊರು ಬಿಟ್ಟು ಹೋಗಿ ಅಂತ ಹೇಳ್ತಾ ಇದ್ದೀರಾ, ಊರಿಗೆ ಹೋದ್ಮೇಲೆ ಅಲ್ಲಿ ಏನಾದರೂ ನಮ್ಗೆ ಆಗದೆ ಹೋದರೆ ಹೇಗೆ? ಸೊ ಈಗ ನೋಡಿ, ಟ್ರೇಡರ್ ಆಗಿ ಕೆಲಸ ಮಾಡಿದರೆ 5-7% ನಿಮಗೆ ಸಿಗುತ್ತೆ. ಅದೇ ನೀವು ಕಲರ್ ಗ್ರೇಡ್ ಮಾಡಿಕೊಂಡು ಸಪ್ರೇಟಾಗಿ ಒಳ್ಳೆ ಗ್ರೇಡ್ ಇರೋ ಕ್ವಾಲಿಟಿಗಳನ್ನ ಅಥವಾ ಒಳ್ಳೆ ಬಣ್ಣ ಇರೋ ಗ್ರೇಡ್ಗಳನ್ನ ಸಪ್ರೇಟ್ ಮಾಡ್ಕೊಂಡು ಮಾರಿದರೆ ಅಲ್ಲೊಂದು 15% ನೀವು ಲಾಭ ತೆಗಿಬೋದು. ಅದನ್ನು ಬಿಟ್ಟು ನೀವು ಕೋಲ್ಡ್ ಸ್ಟೋರೇಜು ಮರ್ಚೆಂಟ್ ಎಕ್ಸ್ಪೋರ್ಟರ್ ಆಗಿ ಕೆಲಸ ಮಾಡಿದರೆ 21ವರೆಗೂ ಮಾಡ್ಬೋದು. ಪ್ರೊಸೆಸಿಂಗ್ ಯೂನಿಟ್ ಹಾಕ್ಕೊಂಡ್ರೆ ಅಲ್ಲಿ ಇನ್ನೊಂದು ಪರ್ಸೆಂಟ್ವರೆಗೂ ಹೆಚ್ಚಿಗೆ ಮಾಡ್ಕೋಬೋದು. ಅದೇ ನೀವು ರಿಟೇಲು ಬ್ರ್ಯಾಂಡಿಂಗಿಗೆ ಹೋದರೆ ಮಾತ್ರ 77-50% ಹೋಗುತ್ತೆ. ಅಷ್ಟು ದೊಡ್ಡ ಮಟ್ಟಕ್ಕೆ ಕೆಲಸ ಇವಾಗ ಬೇಡ. ಯಾಕಂದರೆ ಅಷ್ಟು ದೊಡ್ಡ ಫ್ಯಾಕ್ಟ್ರಿ ಹಾಕ್ಕೊಂಡು ಗ್ರೇಡಿಂಗ್ ಮಾಡಿಕೊಂಡು, ಗ್ರೇಡಿಂಗು ಪ್ರೊಡಕ್ಷನ್ ಅದು ದೊಡ್ಡ ಕೆಲಸ ಅಲ್ಲ. ಮಾರ್ಕೆಟಿಂಗ್ ಮಾಡಿ ನಿಮ್ಮ ಪ್ರಾಡಕ್ಟ್ನ ಜನಕ್ಕೆ ಒಪ್ಪಿಸ್ಕೊಳ್ಳೋ ಕೆಲಸ ಇದೆಯಲ್ಲ, ಅದು ತುಂಬ ದೊಡ್ಡ ತಲೆನೋವು. ಅದರಲ್ಲಿ ದೊಡ್ಡ ತಲೆನೋವುಕ್ಕಿಂತಲೂ ದೊಡ್ಡ ಖರ್ಚು. ಇವತ್ತಿನ ಟೈಮಲ್ಲಿ ನಾವು ಅಷ್ಟು ದುಡ್ಡು ಹಾಕ್ಕೊಂಡು ನಾವು ಮಾಡೋಕ್ಕೆ ಹೋದರೆ ಆ ಲೆವೆಲಿಗೆ ನಾವು ಮುಟ್ಟಲಿಲ್ಲ ಅಂತಂದರೆ ನಮ್ಮ ಮಾಡಿರೋ ಎಲ್ಲ ವ್ಯರ್ಥ ಆಗುತ್ತೆ. ಮತ್ತೆ ತಿರ್ಗಾ ಯಾವುದಾದ್ರೂ ಜಾಬ್ ಹುಡುಕಬೇಕಾಗುತ್ತೆ. ದಯಮಾಡಿ ಆ ಕೆಲಸ ಮಾಡೋಕ್ಕೆ ಹೋಗಬೇಡಿ. ಸೊ ನೀವು ಮಾಡಬೇಕಾಗಿರೋ ಕೆಲಸ ಏನು? ರೆಡ್ ಚಿಲ್ಲಿ ನೋಡಿ, ಕಾಸ್ಟ್ಗಳನ್ನ ಒಂದು ರೈತರಿಗೆ ಒಳ್ಳೆ ಪ್ರೈಸ್ ಸಿಗ್ತಾ ಇಲ್ಲ, ಕರೆಕ್ಟಾಗಿ ಮೇಂಟೈನು ಮಾಡ್ತಾ ಇಲ್ಲ, ಸ್ವಲ್ಪ ಪ್ರೊಸೆಸ್ ಗೊತ್ತಿಲ್ಲ, ಆಮೇಲೆ ತೊಗೊಂಡು ಹಾಗೂ ಈಗ ಏನೋ ಕಡಿಮೆ ರೇಟಲ್ಲಿ ತೊಗೊಂಡೋಗಿ ಅದನ್ನು ಕ್ಲೀನಪ್ ಮಾಡ್ಕೊಂಡು ಅದನ್ನೇನೋ ಪ್ರೊಸೆಸ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ದಯಮಾಡಿ ಅದನ್ನೆಲ್ಲ ಮಾಡಿದೆ ನೀಟಾಗಿ ಪ್ಲ್ಯಾನ್ ಮಾಡ್ಕೊಂಡ್ರೆ ನಿಮ್ಗೆ ತುಂಬ ಒಳ್ಳೇದಾಗುತ್ತೆ. ಇನ್ನೊಂದು ಒಳ್ಳೆಯ ಕೆಲಸ ಏನಂತಂದರೆ ನಿಮ್ಗೆ ಒಳ್ಳೇದಾಗ್ತಾ ಇದೆ. ಓಕೆನಾ? ಸೊ ಇಲ್ಲಿ ಮೋಸ್ಟ್ ಡಿಸೈಡ್ ಆಗೋದು ನಿಮ್ಮ ಕ್ವಾಲಿಟಿ ಮೇಲೆ, ನಿಮ್ಮ ಪ್ರೈಸಸ್ಗಳು ಬರುತ್ತೆ. ಮರ್ಚೆಂಟ್ ಟ್ರೇಡರ್ ಆಗಿ ಅಥವಾ ಟ್ರೇಡರ್ ಮರ್ಚೆಂಟ್ ಆಗಿ ಇವಾಗ ಸ್ಟಾರ್ಟಿಂಗಲ್ಲಿ ಟ್ರೇಡಿಂಗ್ ಮಾಡ್ಕೊಳ್ಳಿ. ಬೇರೆ ಎಕ್ಸ್ಪೋರ್ಟರ್ಸ್ಗಳಿಗೆ ಯಾರಿಗೆ ಬೇಕಾಗುತ್ತೋ ಅವ್ರಿಗೆ ಮಾರಿ. ಅದರ ಅಲ್ಲದೆ ಇನ್ನು ನೆಕ್ಸ್ಟ್ ಇರೋದು ಯಾವ ಗ್ರೇಡ್ ಅಂತಂದರೆ ಮರ್ಚೆಂಟ್ ಎಕ್ಸ್ಪೋರ್ಟರ್. ನಾವು ಇವಾಗ ಡೈರೆಕ್ಟ್ಲಿ ನಮ್ಮ ಹೆಸರಲ್ಲೇ ನಾವೇ ಟ್ರೇಡ್ ಮಾಡ್ತಾ ಇದ್ದೇವೆ. ನಮ್ಮ ಹತ್ರ ಆಲ್ರೆಡಿ ಫಾರ್ಮರ್ಸ್ ಇದ್ದಾರೆ. ನಾ ಎಕ್ಸ್ಪೋರ್ಟ್ ಲೈಸೆನ್ಸ್ನ ತೊಗೊಳ್ತೇನೆ, ನಾನು ಎಕ್ಸ್ಪೋರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೇನೆ, ಬಾಯರ್ಸ್ಗಳನ್ನ ನಾನು ಮಾಡ್ಕೊಳ್ತೇನೆ ಅಂತಂದರೆ ನೀವು ಮರ್ಚೆಂಟಾಗಿ ಎಕ್ಸ್ಪೋರ್ಟ್ ಮಾಡ್ಬೋದು. ಗ್ರೇಡ್ ಮಾಡಿ, ಸ್ಟೋರೇಜ್ ಮಾಡಿ, ಲೋ ಕ್ಯಾಪಿಟಲ್ಲಿ ಇಮಿಡಿಯೇಟ್ಲಿ ಕೆಲಸ ಶುರು ಮಾಡ್ಬೋದು. ಮರ್ಚೆಂಟಿಂದ ಮ್ಯಾನುಫ್ಯಾಕ್ಚರಿಂಗ್ ಅಂದರೆ ಮ್ಯಾನುಫ್ಯಾಕ್ಚರಿಂಗಲ್ಲಿ ಇವತ್ತಿನ ಟೈಮಲ್ಲಿ ಬೇಕಾದಷ್ಟು ದೊಡ್ಡ ಒಳ್ಳೆ ಬ್ರ್ಯಾಂಡ್ಗಳಿದೆ. ಬಟ್ ಆದರೆ ಎಲ್ಲವೂ ಅಡಲ್ಟ್ರೇಷನ್ ಲೆವೆಲಲ್ಲೇ ಬರುತ್ತೆ ಹೆಚ್ಚು ಕಡಿಮೆ. ಸೊ ಅದಕ್ಕೆ ನೋಡಿಕೊಂಡು ನೀವು ಒಂದು ಸ್ವಲ್ಪ ಆ ಥರದ್ದು ಯಾವುದೋ ಕೆಲಸ ಮಾಡದೆ ಒಳ್ಳೆ ಗ್ರೇಡು ಒಳ್ಳೆ ಕ್ವಾಲಿಟಿ ಕೊಡ್ತಾ ಹೋದರೆ ಎಕ್ಸ್ಪೋರ್ಟ್ ಆರ್ಡರ್ಸ್ ಅಂತೂ ವರ್ಕ್ ಆಗುತ್ತೆ. ದಯಮಾಡಿ ನೋಡ್ಕೊಳ್ಳಿ. ಮೇನ್ ಮಾರ್ಕೆಟ್ಸ್ಗಳು ಯಾವುದಿದೆ, ಇದು ತುಂಬ ಒಳ್ಳೆ ಮಾರ್ಕೆಟ್ ಯಾವುದು? ಯುನೈಟೆಡ್ ಸ್ಟೇಟ್ಸ್ ಇದೆ. ಇವತ್ತಿನ ಟೈಮಲ್ಲಿ ಸ್ವಲ್ಪ ಸುಮಾರಾಗಿ ಸಿಚುವೇಶನ್ ಇರೋದ್ರಿಂದ ಟ್ಯಾರಿಫ್ ಇಂಪೋಸ್ ಆಗ್ಬೋದು 100%ವರೆಗೂ. ಸೊ ಹಾಗಾಗಿ ಇರೋದ್ರಿಂದ ಸ್ವಲ್ಪ ಸಮಸ್ಯೆ ಆಗುತ್ತೆ. ಇನ್ನೊಂದು ಬಂದು ಲಾಜಿಸ್ಟಿಕ್ ಪ್ರೈಸ್ಗಳು. ಈ ಯುದ್ಧದಿಂದ ಲಾಜಿಸ್ಟಿಕ್ ಪ್ರೈಸ್ಗಳೆಲ್ಲ ಸ್ವಲ್ಪ ಹೆಚ್ಚಿಗೆ ಆಗಿದೆ, ಪ್ರೀಮಿಯಮು ಹೆಚ್ಚಿಗೆ ಆಗಿದೆ. ಸೊ ಹಾಗಾಗಿ ಸ್ವಲ್ಪ ಆರ್ಡರ್ಸ್ಗಳು ವಾಲ್ಯೂಮ್ ಕಡಿಮೆ ಇದೆ. ಬಟ್ ಹೊರತಾಗಿದ್ದರೆ ಇವಾಗ ಗುಟ್ಟುಗು. ನೆಕ್ಸ್ಟ್ ಇರೋದು ಜಪಾನ್ ಮಾರ್ಕೆಟ್, ವೆಲ್ ಆ್ಯಂಡ್ ಗುಡ್. ಲಾಜಿಸ್ಟಿಕ್ ಮಾತ್ರ ಪ್ರಾಬ್ಲಮ್ ಇರೋದು. ಯುರೋಪಲ್ಲಿ ಇವಾಗ ಆಲ್ರೆಡಿ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಆಗಿದೆ. UK ಆಲ್ರೆಡಿ ಎಕ್ಸಿಕ್ಯೂಟ್ ಆಗಿದೆ. ಸೊ ಆರಾಮಾಗಿ ಅಲ್ಲಿ ಕೆಲಸ ಮಾಡ್ಬೋದು. ಮಿಡ್ಲ್ ಈಸ್ಟಲ್ಲಿ ಸ್ವಲ್ಪ ಅವ್ರು ಹೊಡೆದಾಡೋದು ಕಡಿಮೆ ಆದರೆ ಏನಾದರೂ ಮಾಡ್ಬೋದು, ಇಲ್ಲ ಅಂದರೆ ಸ್ವಲ್ಪದ ಮಟ್ಟಿಗೆ ತಡ್ಕೊಳ್ಳಿ. ಓಕೆನಾ? ಇಲ್ಲದೆ ಹೋದರೆ ನೀವು ಈಸ್ಟ್ ಸೈಡ್ ಮಾರ್ಕೆಟ್ಗಳೇನಿಲ್ಲ, ಸಿಂಗಾಪುರ್, ಮಲೇಷಿಯಾ, ಥೈಲ್ಯಾಂಡ್, ಥಾಯ್ ಕಂಟ್ರೀಸ್ ಏನಿದೆ, ಸಾರ್ಕ್ ನೇಷನ್ಸ್ ಅಂತ ಏನು ಹೇಳ್ತೇವೆ, ಆ ಕಂಟ್ರೀಸ್ಗಳಿಗೆ ಇಮಿಡಿಯೇಟ್ಲಿ ಟಾರ್ಗೆಟ್ ಮಾಡ್ಬೋದು. ಸೊ ಲೋಕಲ್ ಎಕ್ಸ್ಟ್ರಾಕ್ಟರ್, ಇಲ್ಲ ಸರ್ ನಾನು ಇನ್ನೂ ಚಿಕ್ಕ ಮಟ್ಟಕ್ಕೆ ಕೆಲಸ ಮಾಡಬೇಕು, ಲೋಕಲ್ ಎಕ್ಸ್ಟ್ರಾಕ್ಟರ್ನ ಹುಡುಕಿ ಅಲ್ಲಿಂದ ಏನಿದೆ ಆಯಿಲ್ಗಳು, ಕಲರ್ಗಳನ್ನ ಎಕ್ಸ್ಟ್ರಾಕ್ಟ್ ಮಾಡಿ. ಮಿಡ್ಲ್ ಈಸ್ಟ್ ಮಾಡಿದರೆ ಫಾಸ್ಟ್ ಮಾರ್ಕೆಟ್ ಇದೆ, ತುಂಬ ಒಳ್ಳೆಯದಿದೆ. ಬಟ್ ಆದರೆ ದುಡ್ಡಿನ ಸಮಸ್ಯೆ ಬರುತ್ತೆ. ಅಲ್ಲಿ ಕೂತ್ಕೊಂಡು ನಮ್ಮವರೇ ನಮ್ಮನ್ನು ಮೋಸ ಮಾಡ್ತಾರೆ. ಸ್ವಲ್ಪ ದುಡ್ಡಿನ ವಿಚಾರದಲ್ಲಿ ಸ್ವಲ್ಪ ಗಮನ ಇಟ್ಕೊಳ್ಳಿ. ನೆಕ್ಸ್ಟ್ ಬರೋದು ನಿಮ್ಮ ಯುರೋಪಿಯನ್ ಮಾರ್ಕೆಟ್, US ಮಾರ್ಕೆಟ್. ತುಂಬ ಪ್ರೀಮಿಯಂ ಪ್ರೈಸ್ ಇದೆ. ನೀವು ಕೊಡ್ತಾ ಇರೋದು ಕ್ವಾಲಿಟಿ ಇದೆ, ಕರೆಕ್ಟಾಗಿ ನಾವು ಮ್ಯಾನೇಜ್ ಮಾಡ್ತಾ ಇದ್ದೇವೆ, ಅದನ್ನೆಲ್ಲ ಪ್ರೂವ್ ಮಾಡಿ ನೀವು ದುಡ್ಡನ್ನ ತೊಗೊಂಡು ಹೋಗ್ಬೋದು. ಸೊ ಸಮಸ್ಯೆ ಅಲ್ಲಿಲ್ಲ. ಸೊ ಇದಕ್ಕೆ ಗೌರ್ಮೆಂಟ್ ಇನ್ಸೆಂಟಿವ್ಸ್ ಇದೆ. ಸರ್ ನಾನು ಫ್ಯಾಕ್ಟ್ರಿ ಹಾಕಬೇಕು, ಸರ್ ನಾನು ಕೋಲ್ಡ್ ಸ್ಟೋರೇಜ್ ಸ್ಟಾರ್ಟ್ ಮಾಡಬೇಕು, ಸರ್ ನನಗೆ ಎಕ್ಸ್ಪೋರ್ಟ್ ಮಾಡೋದಿದೆ, ಹೀಗೆಲ್ಲ ಇದ್ದರೆ ಗೌರ್ಮೆಂಟ್ ಬೆನಿಫಿಟ್ಸು ಇದೆ, ಎಕ್ಸ್ಪೋರ್ಟ್ ಬೆನಿಫಿಟ್ಸು ಇದೆ, ಫ್ರೀ ಟ್ರೇಡ್ ಅಗ್ರಿಮೆಂಟು ಇದೆ. UAE ಜೊತೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಇದೆ, ಜಪಾನ್ ಜೊತೆ ಇದೆ, UK ಜೊತೆ ಇದೆ, ಪ್ಲಸ್ ಇಡೀ ಯುರೋಪಿಯನ್ ಯೂನಿಯನ್ ಜೊತೆಗೂ ಸೈನ್ ಆಗಿದೆ. ಪ್ರೊಬೇಬ್ಲಿ ಈ ಇಯರ್ ಎಂಡು ಅಥವಾ ಸೆಕೆಂಡ್ ಮಂತಲ್ಲಿ ಕೆಲಸ ಶುರು ಆಗ್ಬೋದು. ಆಮೇಲೆ ಕಂಪ್ಲೀಟ್ ಪ್ರೊಸೆಸ್ಗಳನ್ನ, ಸಬ್ಸಿಡಿಗಳನ್ನ ಏನಿದೆ ನೋಡಿಕೊಂಡು, ಇನ್ನೇನಾದರೂ ಕರ್ನಾಟಕ ಗೌರ್ಮೆಂಟ್ ಕೊಡೋ ಶಕ್ತಿಯಲ್ಲಿ ಇತ್ತು ಅಥವಾ ಕೊಡ್ತಾ ಇದ್ದರೆ ದಯಮಾಡಿ ಕೇಳಿಕೊಂಡು ಮಾಡಿಕೊಂಡು ನಿಮ್ಮ ಸೆಟಪ್ಗಳನ್ನ ಮಾಡ್ಕೊಳ್ಳಿ. ನಾನು ಯಾವ ಗೌರ್ಮೆಂಟಿಗೂ ಅಗೇನೆಸ್ಟ್ ಅಲ್ಲ, ಬಟ್ ಎಂಡ್ ಆಫ್ ದ ಡೇ ಮಾಡೋರಿದ್ದರೆ ಒಳ್ಳೆಯದು. ಸೊ ತುಂಬ ದೊಡ್ಡ ಕ್ಯಾಪಿಟಲ್ ಇಲ್ಲ, ಶುರು ಮಾಡಬೇಕು, ಟ್ರೇಡರಾಗಿ ಶುರು ಮಾಡಿ. ಮ್ಯಾನುಫ್ಯಾಕ್ಚರಿಂಗ್ ಶುರು ಮಾಡೋ ಅವಶ್ಯಕತೆ ಇಲ್ಲ. ಏನು ಕ್ವಾಲಿಟಿ ಇದೆ, ಏನು ರೇಟ್ ಇದೆ, ಅದರ ಈಕ್ವಲೆಂಟ್ ಆಗಿ 20,000 ಮೆಟ್ರಿಕ್ ಟನ್ನು ಪ್ರೊಕ್ಯೂರ್ ಮಾಡಿಕೊಂಡು ಎಕ್ಸ್ಪೋರ್ಟ್ ಮಾಡೋ ಕೆಪಾಸಿಟಿ ಇದ್ದರೆ ಸಾಕು. ಈ ಪ್ರೈಸಸ್ಗಳು ಕೆಲವೊಂದು ಸರಿ ಮೇಲೆ ಕೆಳಗೆ ಆಗುತ್ತೆ, ನೀವು ನೋಡ್ಕೊಳ್ಳಿ. 20,000 kgಗೆ ಎಷ್ಟು ನನಗೆ ಖರ್ಚು ಬರುತ್ತೆ, ಪರ್ kg ಏನು ರೇಟು ಅದನ್ನು ಮಲ್ಟಿಪ್ಲೈ ಮಾಡ್ಕೊಳ್ಳಿ ಇಂಟು 20,000 kg. ಓಕೆನಾ? ಸೊ ಕೋಲ್ಡ್ ಸ್ಟೋರೇಜ್ ಏನಿದೆ ಅದರ ಸಬ್ಸಿಡೀಸ್ ತೊಗೊಂಡು ಅದನ್ನೇನಾದರೂ ಮಾಡೋದಿದ್ದರೆ ಅದನ್ನು ನೋಡ್ಕೊಳ್ಳಿ. ಅದರ ಜೊತೆಗೆ GI ಟ್ಯಾಗ್ ಇರೋ ಅಥರೈಸ್ಡ್ ಸ್ಟೇಟಸ್ಗಳನ್ನ ತೊಗೊಳ್ಳಿ. GI ಟ್ಯಾಗ್ ಇದ್ದರೆ ಮಾತ್ರ ನೀವು ಬ್ಯಾಡ್ಗಿ ಅಂತ ಯೂಸ್ ಮಾಡ್ಬೋದು. ಆಚೆದವರೆಲ್ಲ ಬ್ಯಾಡ್ಗಿ ಅಂತ ಯೂಸ್ ಮಾಡ್ತಾರೆ, ಬಟ್ ಬ್ಯಾಡ್ಗಿ ಅಂತ ಟ್ಯಾಗ್ ಹಾಕುವಾಗ ನೀವು GI ಟ್ಯಾಗ್ ಇದ್ದರೆ ತುಂಬ ಒಳ್ಳೆಯದು. ಅದರಲ್ಲೂ ಇನ್ನೊಂದು ಏನಂತಂದರೆ, ಇವಾಗ ಸದ್ಯದಲ್ಲಿ ಫ್ಯಾಕ್ಟ್ರಿ ಆಯಿತು, ಬೇರೆ ಆಯಿತು, ಸ್ವಲ್ಪ ದಯಮಾಡಿ ಸ್ಕಿಪ್ ಮಾಡಿ. ಇವಾಗಿನ ಟೈಮಲ್ಲಿ
ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ನಿಮಗೇನಾದರೂ JB ಎಕ್ಸ್ಪರ್ಟ್ಸಿಂದ ಹೆಲ್ಪ್ ಬೇಕಾಯಿತು ಅಂದರೆ ಕನ್ಸಲ್ಟೇಷನ್ಸ್ ಆಪ್ಷನ್ನೂ ಇದೆ. ಯೂಟ್ಯೂಬಲ್ಲಿ ಫ್ರೀಯಾಗಿ ಕಲಿತಾ ಇದ್ದೀರಾ. ಇಂಗ್ಲೀಷ್ ಚಾನಲಲ್ಲಿ ಮೆಂಬರ್ಶಿಪ್ ಕೂಡ ಇದೆ, ಅದನ್ನು ನೋಡ್ಕೊಳ್ಳಿ. ಬಿಟ್ಟರೆ ಇಲ್ಲ ನನಗೆ ಕಲಿಯೋದಿದೆ, ನನಗೆ ಕಲಿಸ್ಕೊಡಿ, ನಾನೇ ಮಾಡ್ಕೊಳ್ತೇನೆ, ಊರಿಗೆ ಹೋಗ್ಬಿಟ್ಟು ನಾನು ತಿರ್ಗಾ ನಾನೇ ಸ್ಟಾರ್ಟ್ ಮಾಡ್ಕೊಳ್ತೇನೆ ಆಪ್ಷನ್ ಕೂಡ ಇದೆ. ವರ್ಷದ ಕಂಪ್ಲೀಟ್ ಹ್ಯಾಂಡ್ ಹೋಲ್ಡಿಂಗ್ ಸಪೋರ್ಟ್ ಸಿಗುತ್ತೆ, ಎಲ್ಲ ಸಿಸ್ಟಮ್ ಕಲಿಸ್ಕೊಡ್ತೇನೆ, ಕಲ್ತ್ಕೊಂಡು ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿ. ಇಲ್ಲ 1-to-1 ಕಲಿಯೋದಿದೆ, ಅದನ್ನು ಮಾಡ್ಬೋದು. ಇಲ್ಲ ಸರ್ ಎಲ್ಲ ನೀವೇ ಮಾಡಿಕೊಡಿ, ನಾನು ಪ್ರಾಡಕ್ಟ್ನ ಕ್ವಾಲಿಟಿ ಕ್ವಾಂಟಿಟಿ ನಾನು ನೋಡ್ಕೊಳ್ತೇನೆ, ಬೇರೆ ಎಲ್ಲ ನಾನು ಮ್ಯಾನೇಜ್ ಮಾಡ್ತೇನೆ, ನನ್ನ ಕಂಪ್ನಿಯಲ್ಲಿ ಎಕ್ಸ್ಪೋರ್ಟ್ ಆಗಬೇಕು ಅನ್ನೋದಾದರೆ ಆ ಆಪ್ಷನ್ ಕೂಡ ಇದೆ, ಅದನ್ನು ಕೂಡ ನೋಡ್ಕೊಳ್ಳಿ. ಇದರ ಕಂಪ್ಲೀಟ್ ರಿಪೋರ್ಟ್ ಆಲ್ರೆಡಿ ವೆಬ್ಸೈಟಲ್ಲಿದೆ, ದಯಮಾಡಿ ಹೋಗಿಬಿಟ್ಟು ಡೈರೆಕ್ಟ್ಲಿ ವೆಬ್ಸೈಟಿಂದ ಪರ್ಚೇಸ್ ಮಾಡ್ಕೊಳ್ಬೋದು. shop.jbexperts.com ಅಲ್ಲಿ ಕಂಪ್ಲೀಟ್ ಪಬ್ಲಿಷ್ಡ್ ಇದೆ, ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನಮ್ಮ ಮೇನ್ ವೆಬ್ಸೈಟಿಗೆ ಹೋಗಿ ಅಲ್ಲಿ ಶಾಪ್ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ ಎಕ್ಸ್ಪೋರ್ಟ್ ರಿಪೋರ್ಟ್ ಸೆಕ್ಷನ್ಸ್ಗೆ ಹೋಗಿ ಅಲ್ಲಿ ಅಗ್ರಿಕಲ್ಚರ್ ರಿಪೋರ್ಟ್ ಸೆಕ್ಷನ್ಸಲ್ಲಿ ನಿಮಗೆ ಈ ರಿಪೋರ್ಟ್ಗಳು ಸಿಗುತ್ತೆ. ಓಕೆನಾ? ಸೊ ಈ ವಿಡಿಯೋ ಅರ್ಥ ಆಗಿದೆ ಅಂದ್ಕೊಳ್ತೇನೆ. ಈ ವಿಡಿಯೋ ಆಗಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಇದೇ ಥರದ ವೀಡಿಯೋಸ್ಗಳನ್ನ ಮಾಡೋಕ್ಕೆ ನಿಮಗೆ ಯಾವುದಾದ್ರೂ ಟಾಪಿಕ್ಗಳು ಅಥವಾ ಸರ್ ನನಗೆ ಈ ಪ್ರಾಡಕ್ಟ್ ಬಗ್ಗೆ ಇಂಟ್ರೆಸ್ಟ್ ಇದೆ, ಇದರ ಬಗ್ಗೆ ಒಂದು ವೀಡಿಯೋ ಮಾಡಿ ಅನ್ನೋದಾದರೆ ದಯಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಅದರ ಬಗ್ಗೆ ವೀಡಿಯೋ ಮಾಡ್ತೇನೆ. ಇನ್ನು ಹೊರತಾಗಿ ಯಾವುದೇ ಥರದ ಸಮಸ್ಯೆಗಳಿತ್ತು ಅಥವಾ ಏನಾದರೂ ಪ್ರಶ್ನೆಗಳಿತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಉತ್ತರ ಕೊಡ್ತೇನೆ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.